6 ತಿಂಗಳ ಬಳಿಕ ಆಲ್ಮೋಸ್ಟ್ 7ನೇ ತಿಂಗಳಿಗೆ ಕಾಲಿಡ್ತಾ ಇರೋದು. ಜೂನ್ನಲ್ಲಿ ಆರಂಭ ಆದಂತಹ ಪ್ರಕರಣ ಇದು. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ದರ್ಶನ್ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗಿದೆ. ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿರೋದೀಗ. ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಮಂಜೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ತಿಂಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಸ್ ಸಿಕ್ಕಿದೆ. ಸ್ವಾಮಿ ಅವಾರ್ಡ್ ಎಲ್ಲ ಆಗಿ ಕೂಡ ನಂದೊಂದು ಶಾರ್ಟ್ ತಾನು ಕಿತ್ಕೊಳಕ್ಕಾಗಿ ನನಗೆ ಮೀಡಿಯಾದವರು ನಂದೊಂದು ಶಾರ್ಟ್ ತಾನು. ಮೊದಲನೇದಾಗಿ ಮಾನವೀಯತೆ ನೆಲೆಗಟ್ಟಿನ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು ಯಾವೆಲ್ಲ ಗ್ರೌಂಡ್ಸ್ನ ಆಧಾರದ ಮೇಲೆ ಹೈಕೋರ್ಟ್ ಪರಿಗಣನೆಯನ್ನು ಮಾಡಿ ಜಾಮೀನನ್ನು ಮಂಜೂರು ಮಾಡಿದೆ? ಸರ್, ನಾವು ಈ ಪ್ರಕರಣದಲ್ಲಿ ಅಂದರೆ ಮಾನ್ಯ ಹಿರಿಯ ವಕೀಲರಾದ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ಪ್ರಬಲವಾದ ವಾದ ಮಂಡನೆ ಮಾಡಿದರು. ಅಂದರೆ ಇದು 302 ಪ್ರಕರಣ ಆದ್ದರಿಂದ, ಅಂದರೆ ಕೊಲೆ ಪ್ರಕರಣ ಆದ್ದರಿಂದ ಇದರಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ನರು ಹಾಜರುಪಡಿಸಿದರು. ಅಂದರೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಘಟನೆಯನ್ನು ನೋಡಿಲ್ಲ, ಅವ್ರನ್ನ ಈ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ವಿರುದ್ಧವಾಗಿ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಮುಖ್ಯವಾದ ಆಗಿತ್ತು ಸರ್. ಉಳಿದಂತೆ ಸಹ ಅವರು ಯಾವ ರೀತಿಯ ರಿಕವರಿಗಳು, ಅವ್ರದ್ದು ರಕ್ತ ಸಿಕ್ತ ಬಟ್ಟೆಗಳು ಇಲ್ಲಿ ಇರಲಿಲ್ಲ, ಆದರೂ ಅವ್ರು ಯಾವ ರೀತಿ ಅದನ್ನು ಪ್ಲಾಂಟ್ ಮಾಡಿದ್ರು ಅನ್ನೋದನ್ನೆಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ವಾದ ಮಂಡನೆ ಮಾಡಿದ್ವಿ. ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಅಂತ ಹೇಳಿ ಪ್ರಮುಖವಾಗಿ ಪೊಲೀಸರು ಕೂಡ ಪ್ರತಿಪಾದನೆಯನ್ನು ಮಾಡಿದರು. ಚಾರ್ಜ್ ಶೀಟ್ನಲ್ಲೂ ಕೂಡ ಸಾವಿರಾರು ಪುಟಗಳ ಚಾರ್ಜ್ ಶೀಟಲ್ಲಿ ಉಲ್ಲೇಖವನ್ನು ಮಾಡಿದರು. ಈ ಎಲ್ಲ ಅಂಶಗಳನ್ನು ಕೂಡ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ವಾದವನ್ನು ಮಾಡ್ತಾ ಬಂದಿದ್ರಿ. ಪ್ರಮುಖವಾಗಿ ಬೇಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಗ್ರೌಂಡ್ಸ್ಗಳನ್ನ ಆಧರಿಸಿತ್ತು, ಪ್ರಮುಖವಾಗಿ ನಿಮ್ಮ ವಾದ ಏನಿತ್ತು ಅಂತ? ಸರ್, ನಮ್ಮ ವಾದ ಏನಿತ್ತು ಅಂದರೆ ಸಾಕ್ಷ್ಯ ನಾಶಪಡಿಸುವಂಥ ಕಾನೂನೇನಿದೆ, ಕಲಂ ಏನಿದೆ, ಅದೇ ಸಹ ಬೇಲೇಬಲ್ ಕಾನೂನು ಸರ್. ಸೆಕ್ಷನ್ 201 ಸಾಕ್ಷ್ಯ ನಾಶಪಡಿಸೋದು ಬೇಲೇಬಲ್ ಇದೆ. ಉಳಿದಂತೆ 302ನಲ್ಲಿ ಅಂದರೆ ಕೊಲೆ ಪ್ರಕರಣದಲ್ಲಿ ಕೊಲೆನಲ್ಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ವಾದ ಇತ್ತು. ಅದನ್ನ ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಡ್ತು. ನನಗೆ ಮೀಡಿಯಾ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಹಾಗಾದ್ರೆ ಬಾಸ್ ಬಾಸ್ ಡಿ ಬಾಸ್, ಎಲ್ಲೆಲ್ಲೂ ಜೈ ಡಿ ಬಾಸ್ ಕೂಗು, ಢಮ್ ಢಮಾರ್ ಪಟಾಕಿ. ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ. ಡಿ ಬಾಸ್ಗೆ ಬೇಲ್ ಸಿಕ್ಕಿದ್ದೇ ತಡ ರಾಜ್ಯಾದ್ಯಂತ ದರ್ಶನ್ ಫ್ಯಾನ್ಸ್ ಬೀದಿಗಿಳಿದಿದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ. ಹೇಗಿದೆ ದರ್ಶನ್ ಸೆಲೆಬ್ರಿಟೀಸ್ ಸಂಭ್ರಮಾಚರಣೆ ಅಂತಾನೆ ತೋರಿಸ್ತೀವಿ ನೋಡಿ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ, ಅಭಿಮಾನಿಗಳ ಪಾಲಿನ ಡಿ ಬಾಸ್ ಅಷ್ಟೇ ಅಲ್ಲ, ಇಂಡಸ್ಟ್ರಿಯಲ್ಲೂ ದರ್ಶನ್ಗೆ ಅವರದೇ ಸಪರೇಟ್ ಫ್ಯಾನ್ಸ್ ಬೇಸ್ ಇದೆ. ಅದೆಷ್ಟೋ ಕಲಾವಿದರು, ಹೀರೋಗಳು ಕೂಡ ಒಡೆಯನ ಅಭಿಮಾನಿಗಳು. ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂಥದ್ದು ಬರ್ತಾ ಇದೆ ಈಗ. ಎಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಹಾಗಾಗಿನೇ ಈಗ ಅವರು ಬುಧವಾರಕ್ಕೆ ಇದ್ದಂತಹ ಸರ್ಜರಿಯನ್ನ ಮಾಡಿಸಿಕೊಳ್ಳಿಲ್ವೇನೋ. ದರ್ಶನ್ ಅವರಿಗೆ ಈಗ ಜಾಮೀನು ಮಂಜೂರಾಗಿದೆ. ಜೊತೆಗೆ ಪವಿತ್ರ ಗೌಡಗೂ ಕೂಡ ಜಾಮೀನು ಮಂಜೂರಾಗಿದೆ. 7 ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ದರ್ಶನ್ ಅವರಿಗೆ ಬಿಗ್ ರಿಲೀಫ್. ಜಾಮೀನು ಮಂಜೂರಾಗಿದೆ. ಎಲ್ಲ 7 ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಎಲ್ಲವನ್ನ ಕೂಡ ಕಾಯ್ದಿರಿಸುವ ಇವತ್ತು ಆದೇಶ ಬರಬೇಕಾಗಿತ್ತು. ಈಗ ಆದೇಶವನ್ನ ನೀಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಮಂದಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ.